ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ನಗರದ ಹಲವೆಡೆ ಅದರಲ್ಲೂ ಕೂಡ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಸಾಕಷ್ಟು ರೀತಿಯಾದಂತಹ ಅನಾಹುತ ಆಗಿದೆ. ರಸ್ತೆ ಬದಿಯಲ್ಲಿ ಇದ್ದಂತಹ ಗಿಡ ಮರಗಳೆಲ್ಲವೂ ಕೂಡ ನೆರಕುರುಳಿದೆ. ಅದೃಷ್ಟವಶಾತ್ ಯಾರಿಗೇನಾಗಿಲ್ಲ, ಆದ್ರೆ ಗಾಡಿಗಳು ಮಾತ್ರ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ, ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳೆಲ್ಲವೂ ಕೂಡ ಜಖಮ್ ಆಗಿರೋದು. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇರೋದು ಮಹಾಲಕ್ಷ್ಮಿ ಲೇಔಟ್ ನ ನಾಗಪುರ ಪಕ್ಕದಲ್ಲಿ ಬರುವಂತಹ ವೆಸ್ಟ್ ಆಫ್ ಕಾರ್ಡ್ ರೋಡ್ ಏನಿದೆ, ಈ ಕಾರ್ಡ್ ರೋಡ್ ರಸ್ತೆಯಲ್ಲಿ ನಿಂತಹ ವೆಹಿಕಲ್ ಏನಿದೆ, ವೆಹಿಕಲ್ ಮೇಲೇನೆ ಗಿಡ ಮರಗಳೆಲ್ಲವೂ ಕೂಡ ಬಿದ್ದಿರೋದು. ಇನ್ನು ಮನೆ ಮುಂದೆ ನಿಲ್ಲಿಸಿದಂತ ವಾಹನ ಕೂಡ ಸಾಕಷ್ಟು ಜಖಮ್ ಆಗಿದ್ದಾವೆ. ಇಲ್ಲೇ ಇದೇ ರಸ್ತೆಯಲ್ಲಿ 3 ವೆಹಿಕಲ್ಗಳು ಜಖಮ್ ಆಗಿರೋದು. ಮನೆ ಮುಂದೆ ನಿಂತ ದೊಡ್ಡದಾದಂತ ಮರ ಏನಿದೆ ಅದು ಬಿದ್ದಿರುವಂತ ದೃಶ್ಯ ಕಂಡು ಬರ್ತಾ ಇದೆ. ಮನೆ ಒಳಗಡೆ ಹೋಗ್ಲಿಕ್ಕೂ ಕೂಡ ಆಗದೆ ಇರುವಂತ ದೃಶ್ಯ ಕಂಡು ಬರ್ತಾ ಇದ್ದು. ಇದ್ರ ಒಳಗಡೆನೆ ಈ ಮನೆ ಮುಂಭಾಗದಲ್ಲಿ ನಿಲ್ಲಿಸಿದಂತ ಒಂದು ಬೈಕು ಕೂಡ ಕಾಣಿಸ್ತಾ ಇದೆ. ಬೈಕ್ ಅನ್ನ ತೆರವು ಮಾಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ, ಆ ರೀತಿಯಾದಂತ ಸಿಚುವೇಶನ್ ನಿರ್ಮಾಣ ಆಗಿರೋದು. ಇನ್ನು ಮುಂಭಾಗದಲ್ಲಿ ಕಾರ್ ಕೂಡ ಇತ್ತು, ಆ ಕಾರ್ಗೂ ಕೂಡ ಜಖಮ್ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೇ ರೀತಿಯಾಗಿ ಮಹಾಲಕ್ಷ್ಮಿ ಲೇಔಟ್ ಮತ್ತು ನಂದಿನಿ ಲೇಔಟ್ ಅಲ್ಲಿ 60ಕ್ಕೂ ಹೆಚ್ಚು ಗಿಡ ಮರಗಳೆಲ್ಲವೂ ಕೂಡ ಧರೆಗೆ ಉರುಳಿದವೆ ಮತ್ತು 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳೆಲ್ಲವೂ ಕೂಡ ಬಿದ್ದಿದ್ದಾವೆ ಅನ್ನುವಂತ ಮಾಹಿತಿ ಇದೆ. ಬನ್ನಿ ಇಲ್ಲಿರುವಂತ ಸ್ಥಳೀಯರನ್ನ ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತೇಳಿ. ಸರ್, ಯಾವಾಗ ಸರ್ ಆಗಿರೋದು? ಸಾಯಂಕಾಲ ಸರ್, ಸಾಯಂಕಾಲ ಒಂದು 5:30-6 ಗಂಟೆ ಇರಬೇಕು. ಜೋರ ಮಳೆ ಬಿದ್ದು ಗಾಳಿ ಬಿದ್ದಿದೆ. ಏನೇನು ವೆಹಿಕಲ್ ಗಳಿದ್ದು ಸರ್ ಮುಂದೆ? ನಮ್ದು ಸುಜುಕಿ ಆಸೆಸ್ ಇದೆ 125 ಅದು ಒಂದು ಸಿಕ್ಕಾಕೊಂಡಿದೆ. ಬೇಕಿದ್ರೆ ಗಾಡಿ ಇತ್ತು, ಎತ್ಬಿಟ್ರು. ಸ್ವಲ್ಪ ಸಣ್ಣ ಪುಟ್ಟ ಗಾಡಿ ಡ್ಯಾಮೇಜ್ ಆಗಿತ್ತು, ಬಚಾವಾಯಿತು. ಇಲ್ಲೊಂದು ನಮ್ಮ ಕಂಪನಿ ಒಂದು ಕಾರ್ ಇತ್ತು, ಅದೇ ಅಷ್ಟು ಡ್ಯಾಮೇಜ್, ಅಷ್ಟು ತೆಗೆದ್ಬಿಟ್ಟು ಗಾಡಿ. ಆ ಕಡೆ ಒಂದು ಕಾರ್ ಗ್ಯಾರೇಜ್ ಇರೋದು ಹಿಂದಾಡೆ ಡ್ಯಾಮೇಜ್ ಆಗಿದೆ. ಅದು ಒಂದು ಗಾಡಿ ಅದೊಂದು ಡ್ಯಾಮೇಜ್ ಆಗಿದೆಯೋ ಗೊತ್ತಿಲ್ಲ ಸರಿಯಾಗಿ. ನಾವು ಆಚೆ ಹೋಗಿದ್ದೆ, ರಾತ್ರಿ ಬಂದಿರೋದು 10 ಗಂಟೆ ಬಂದ್ವಿ. ನಿಮಗೆ ಯಾವಾಗ ಗೊತ್ತಾಯ್ತು ಸರ್? ನೀವು ಇದ್ರೆ ನೀವು ಇಲ್ಲಿ? ಇಲ್ಲ, ನಾವು ಒಂದು 6 ಗಂಟೆ ಹಲಸೂರು ಹೋಗಿದ್ದೆ, ರಾತ್ರಿ ಬರೋ 9 ಗಂಟೆ ಆಯ್ತು. 9 ಗಂಟೆ ಈ ತರ ಇನ್ಫಾರ್ಮೇಶನ್ ಬಂತು. ಈ ರೀತಿ ಸಿಚುವೇಶನ್ ಇನ್ನು ನೋಡ್ತಾ ಹೋದ್ರೆ ಎರಡು ಕಡೆಗೂ ಕೂಡ ನಿಮ್ ಮುಂಭಾಗದಲ್ಲಿ ನೋಡ್ತಾ ಹೋದ್ರೆ ಗಾಡಿ ಇದು ಕೂಡ ಡ್ಯಾಮೇಜ್ ಆಗಿದೆ. ಬಟ್ ಹೆಚ್ಚಿನ ಮಟ್ಟದಲ್ಲಿ ಡ್ಯಾಮೇಜ್ ಆಗಿಲ್ಲ. ಬಟ್ ವೈರ್ಗಳೆಲ್ಲವೂ ಕೂಡ ಸಾಕಷ್ಟು ಕಡೆ ವೈರ್ಗಳೆಲ್ಲವೂ ಕೂಡ ಬಿದ್ದಿರೋದು ಇದೆ. ಈಗ ವೆಹಿಕಲ್ ಗಳನ್ನ ಮೂವ್ ಮಾಡ್ತಾ ಇದ್ದಾರೆ, ತೆರವು ಮಾಡುವಂತ ಕಾರಣ ಕೂಡ. ಬಲಭಾಗದಲ್ಲಿ ಮತ್ತೊಂದು ಕಾರ್ ಇದೆ, ಇದು ಕೂಡ ಡ್ಯಾಮೇಜ್ ಆಗಿದೆ. ನೀಟಾಗಿ ಮೇಲ್ಭಾಗದಲ್ಲಿ ಬಿದ್ದಿರೋದ್ರಿಂದ ಸಾಕಷ್ಟು ತೊಂದರೆನೂ ಕೂಡ ಆಗಿದೆ. ಇದೇ ರೀತಿಯಾಗಿ ನಗರದ ಹಲವೆಡೆ ಸಾಕಷ್ಟು ತೊಂದರೆ ಆಗಿರುವ ದೃಶ್ಯಗಳು ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.